ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಕಿಡಿಕಾರಿದ್ದಾರೆ. ಹಾದಿ ಬೀದಿಯಲ್ಲಿ ಎಲ್ಲವನ್ನ ಚರ್ಚೆ ಮಾಡಲು ಆಗಲ್ಲ. ಕುಮಾರಸ್ವಾಮಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿರುವಂತದ್ದು. ಇದೀಗ ಹಾದಿ ಬೀದಿಯಲ್ಲಿ ಎಲ್ಲವನ್ನ ಚರ್ಚೆ ಮಾಡಲು ಆಗಲ್ಲ. ಸಿಎಂ ಗೌರವಯುತವಾಗಿ ಕರೆದಿದ್ರು, ಆದ್ರೂ ಕೂಡ ಬರಲಿಲ್ಲ. ಬಿಡದಿಗೆ ನಿನ್ನೆ ಬನ್ನಿ ಅಂತ ಸಿಎಂ ಅವರನ್ನ ಕರೀತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವಂತಹ ವಿಷಯವಲ್ಲ. ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟ ಗೃಹ ಸಚಿವ ಖರ್ಗೆ. ಕುಮಾರಸ್ವಾಮಿ ಹಿರಿತನಕ್ಕೆ ಈ ರೀತಿಯ ಮಾತು ಒಳ್ಳೆಯದ್ದಲ್ಲ. ಕುಮಾರಸ್ವಾಮಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಕಿಡಿಕಾರಿದ್ದಾರೆ. ಹಾದಿ ಬೀದಿಯಲ್ಲಿ ಎಲ್ಲವನ್ನ ಕೂಡ ಚರ್ಚೆ ಮಾಡಲು ಆಗೋದಿಲ್ಲ. ಸಿಎಂ ಗೌರವಯುತವಾಗಿ ಕರೆದಿದ್ರು, ಆದ್ರೂ ಕೂಡ ಬರಲಿಲ್ಲ. ಬಿಡದಿಗೆ ಬನ್ನಿ ಅಂತ ಸಿಎಂರನ್ನ ಕರೆಯುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವಂತಹ ವಿಷಯವಲ್ಲ ಅಂತ ಕಿಡಿಕಾರಿರುವಂತದ್ದು. ಇದೀಗ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಕುಮಾರಸ್ವಾಮಿ ಅವರ ಹಿರಿತನಕ್ಕೆ ಈ ರೀತಿಯ ಮಾತುಗಳು ಒಳ್ಳೆಯದ್ದಲ್ಲ ಅಂತ ಕೂಡ ಹೇಳಿದ್ದಾರೆ. ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾರೆ ಸರ್. ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರಬಹುದು, ಕಾರ್ಮಿಕರ ಸಮಸ್ಯೆ ಇರಬಹುದು, ಮಹಿಳೆಯರ ಸಮಸ್ಯೆ, ಯುವಕರ ಸಮಸ್ಯೆ ಇರಬಹುದು. ಯಾವತ್ತಾರ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರ? ಯಾರನ್ನ ಮಾಡಿದಾರ? ಎಸ್, ಒಂದು ಯಾರಾದ್ರೂ ಮಂತ್ರಿಗಳು ತಿಳ್ಕೊಂಡ್ ಬರ್ತಾರೆ, ಸಂಬಂಧಪಟ್ಟಂತ ಇಲಾಖೆದವ್ರು ತಿಳ್ಕೊಂಡ್ ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದಾರಲ್ಲ ಯಾರು? ಫಸ್ಟ್ ಆಫ್ ಆಲ್, ನೀವು ಬಿಸಿ ಇದೀರಾ, ನೀವು ಕರೆದಿದ ಡೇಟಿಗೆ ಬರ್ತೀವಿ ಅಂತ ಹೇಳಿ ಕರೆದ್ರೆ, ಇಲ್ಲ ನನ್ಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗ್ಬೇಕು, ಅವ್ರ ಸಮ್ಮುಖದಲ್ಲೇ ಆಗ್ಬೇಕು ಅಂದ್ರೆ ಏನಿದು? ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯಾರು ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ ಸರ್? ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರಬಹುದು, ಕಾರ್ಮಿಕರ ಸಮಸ್ಯೆ ಇರಬಹುದು, ಮಹಿಳೆಯರ ಸಮಸ್ಯೆ, ಯುವಕರ ಸಮಸ್ಯೆ ಇರಬಹುದು. ಯಾವತ್ತಾರ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರ? ಯಾರನ್ನ ಮಾಡಿದಾರ? ಎಸ್, ಒಂದು ಯಾರಾದ್ರೂ ಮಂತ್ರಿಗಳು ತಿಳ್ಕೊಂಡ್ ಬರ್ತಾರೆ, ಸಂಬಂಧಪಟ್ಟಂತ ಇಲಾಖೆದವ್ರು ತಿಳ್ಕೊಂಡ್ ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದಾರಲ್ಲ ಯಾರು? ಫಸ್ಟ್ ಆಫ್ ಆಲ್, ನೀವು ಬಿಸಿ ಇದೀರಾ, ನೀವು ಕರೆದಿದ ಡೇಟಿಗೆ ಬರ್ತೀವಿ ಅಂತ ಹೇಳಿ ಕರೆದ್ರೆ, ಇಲ್ಲ ನನ್ಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗ್ಬೇಕು, ಅವ್ರ ಸಮ್ಮುಖದಲ್ಲೇ ಆಗ್ಬೇಕು ಅಂದ್ರೆ ಏನಿದು? ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯಾರು ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ ಸರ್? ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರಬಹುದು, ಕಾರ್ಮಿಕರ ಸಮಸ್ಯೆ ಇರಬಹುದು, ಮಹಿಳೆಯರ ಸಮಸ್ಯೆ, ಯುವಕರ ಸಮಸ್ಯೆ ಇರಬಹುದು. ಯಾವತ್ತಾರ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರ? ಯಾರನ್ನ ಮಾಡಿದಾರ? ಎಸ್, ಒಂದು ಯಾರಾದ್ರೂ ಮಂತ್ರಿಗಳು ತಿಳ್ಕೊಂಡ್ ಬರ್ತಾರೆ, ಸಂಬಂಧಪಟ್ಟಂತ ಇಲಾಖೆದವ್ರು ತಿಳ್ಕೊಂಡ್ ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದಾರಲ್ಲ ಯಾರು? ಫಸ್ಟ್ ಆಫ್ ಆಲ್, ನೀವು ಬಿಸಿ ಇದೀರಾ, ನೀವು ಕರೆದಿದ ಡೇಟಿಗೆ ಬರ್ತೀವಿ ಅಂತ ಹೇಳಿ ಕರೆದ್ರೆ, ಇಲ್ಲ ನನ್ಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗ್ಬೇಕು, ಅವ್ರ ಸಮ್ಮುಖದಲ್ಲೇ ಆಗ್ಬೇಕು ಅಂದ್ರೆ ಏನಿದು? ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯಾರು ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ ಸರ್? ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರಬಹುದು, ಕಾರ್ಮಿಕರ ಸಮಸ್ಯೆ ಇರಬಹುದು, ಮಹಿಳೆಯರ ಸಮಸ್ಯೆ, ಯುವಕರ ಸಮಸ್ಯೆ ಇರಬಹುದು. ಯಾವತ್ತಾರ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರ? ಯಾರನ್ನ ಮಾಡಿದಾರ? ಎಸ್, ಒಂದು ಯಾರಾದ್ರೂ ಮಂತ್ರಿಗಳು ತಿಳ್ಕೊಂಡ್ ಬರ್ತಾರೆ, ಸಂಬಂಧಪಟ್ಟಂತ ಇಲಾಖೆದವ್ರು ತಿಳ್ಕೊಂಡ್ ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದಾರಲ್ಲ ಯಾರು? ಫಸ್ಟ್ ಆಫ್ ಆಲ್, ನೀವು ಬಿಸಿ ಇದೀರಾ, ನೀವು ಕರೆದಿದ ಡೇಟಿಗೆ ಬರ್ತೀವಿ ಅಂತ ಹೇಳಿ ಕರೆದ್ರೆ, ಇಲ್ಲ ನನ್ಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗ್ಬೇಕು, ಅವ್ರ ಸಮ್ಮುಖದಲ್ಲೇ ಆಗ್ಬೇಕು ಅಂದ್ರೆ ಏನಿದು? ಇಸ್ ದ ಚೀಫ್ ಮಿನಿಸ್ಟರ್